स्थान पंचाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् ರಂಗನಾಥ ದೇವರ ಪರಮ ಪಾವನವಾದ ಸನ್ನಿಧಾನದಲ್ಲಿ ಮಹಾನುಭಾವರಾದ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳು ಅಂತ ಪ್ರಸಿದ್ಧರಾದಂತಹ ಭಾವಬೋಧಕಾರರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಮುಂದೆ ಬರುವ ಎಲ್ಲ ಭಗವದ್ಭಕ್ತರಿಗೂ ಕೂಡ ಪರಮಾನುಗ್ರಹ ಮಾಡಿದ್ದಾರೆ. ತಾವು ಭಾವಬೋಧ ಗ್ರಂಥಗಳ ರಚನೆಯ ಒಂದು ಮಹತ್ ಕಾರ್ಯಕ್ಕೆ ಇದನ್ನು ವಿಶೇಷವಾಗಿ ಒಂದು ಕುರುಹಾಗಿ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರ ಮುಖ್ಯ ಪ್ರಾಣದೇವರ ಅನುಗ್ರಹ ತಮ್ಮ ಮೇಲೆ ಸದಾ ಇರಬೇಕು. ಅವರೇ ಒಳಗೆ ನಿಂತು ಗ್ರಂಥಗಳ ರಚನೆಯನ್ನು ಮಾಡಿಸಬೇಕು. ಶ್ರೀಮದ್ ಆಚಾರ್ಯರ ಭಾವದ ಬೋಧ, ಟೀಕಾಕೃತ್ಪಾದರ ಭಾವದ ಬೋಧ ಶಿಷ್ಯರಿಗೆಲ್ಲ ಆಗಬೇಕು. ಅದನ್ನು ಒಳಗಿದ್ದು ಮುಖ್ಯ ಪ್ರಾಣದೇವರು ಮಾಡಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಭಾವಬೋಧ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಮಹಾನುಭಾವರು. ರಂಗನಾಥ ದೇವರ ವಿಮಾನ ವಾಸುದೇವನ ದರ್ಶನವನ್ನು ಮಾಡ್ತಾ ಭಾವಬೋಧವನ್ನು ಬರೀತಾ ಇದ್ರು ಅಂತ. ಈ ಭಾವಬೋಧ ಗ್ರಂಥಗಳಿಗೆ ಅನುಗುಣವಾಗಿ ಶ್ರೀಮದ್ ಟೀಕಾಕೃತ್ಪಾದರ, ಶ್ರೀಮದ್ ಆಚಾರ್ಯರ ಉಪನಿಷತ್ತುಗಳ, ಭಗವದ್ಗೀತೆಯ, ಬ್ರಹ್ಮಸೂತ್ರಗಳ ಭಾವವನ್ನು ಚೆನ್ನಾಗಿ ತಿಳಿದುಕೊಂಡು ಅಧ್ಯಯನವನ್ನು ಮಾಡಿ ಸಾಧನೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ಅಪರೋಕ್ಷ ಜ್ಞಾನದ ಲಾಭವಾಗಿ ಮೋಕ್ಷವಾಗತ್ತೆ ಅಂತನ್ನುವುದು ನಿಶ್ಚಿತ ಅನ್ನುವುದನ್ನು ತೋರಿಸುವುದಕ್ಕೆ ಆ ಮೋಕ್ಷಪ್ರದನಾದ ವಾಸುದೇವನ ದರ್ಶನವನ್ನು ಮಾಡ್ತಾ ಭಾವಬೋಧ ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ. ಆ ಮೋಕ್ಷಪ್ರದನಾದ ವಾಸುದೇವನ ಸಾಕ್ಷಿಯಾಗಿ ಅಂತಹ ಪರಮಾತ್ಮನನ್ನು ಪದ್ಮಾಧಿರಾಜ ಎಂಬುದಾಗಿ ಕರೆದಿದ್ದಾರೆ ಪುರಾಣದಲ್ಲಿ. ಪದ್ಮಾಧಿರಾಜೇ ಗರುಡಾಧಿರಾಜೇ ವಿರಿಂಚರಾಜೇ ಸುರರಾಜರಾಜೇ. ಪದ್ಮಾಧಿರಾಜ ಅಂತ ಯಾಕೆ ಭಗವಂತನನ್ನು ಪದ್ಮಾಧಿರಾಜ ಎಂಬುದಾಗಿ ಕರೆದಿದ್ದಾರೆ ಅಂದರೆ, ಲಕ್ಷ್ಮೀಪತಿ ಪರಮಾತ್ಮ. ಪದ್ಮ ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀ ಪದ್ಮಾಲಯ ಪದ್ಮ ಅಂತ, ಪದ್ಮ ಅಂತ ಲಕ್ಷ್ಮೀದೇವಿಯನ್ನು ಹೇಳೋದು. ಭಗವಂತ ಪದ್ಮಾಧಿರಾಜ, ಲಕ್ಷ್ಮೀದೇವಿಗೂ ಮುಖ್ಯ ರಾಜನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಪದ್ಮಾಧಿರಾಜ ಅಂತ. ಇದು ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳುತ್ತದೆ. ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಬ್ರಹ್ಮ ರುದ್ರಾದಿ ಪದದಾತ್ರ್ಯ ಸ್ವಯಂ ಶ್ರಿಯ ಯೋನಿತ್ವೇನ ಉಕ್ತಃ ಅಂತ. ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಗೂ ಪದವಿಯನ್ನು ಕೊಡುವಂತಹ ಮಹಾನುಭಾವಳು ತನ್ನ ಕಟಾಕ್ಷ ಮಾತ್ರದಿಂದ ಮಹಾಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಗೂ ಪರಮಾತ್ಮ ಉತ್ತಮನಾಗಿದ್ದಾನೆ. ಅವಳಿಗೂ ರಾಜ, ಅವಳಿಗೂ ನಿಯಾಮಕ, ಅವಳನ್ನು ಸಂತೋಷಪಡಿಸುವವ, ಅವಳಿಗೂ ಶಕ್ತಿಯನ್ನು ಕೊಡುವವ ಅಂತಾದರೆ ಸರ್ವೋತ್ತಮನಾಗಿದ್ದಾನೆ ಅಂತ ಇದರಿಂದ ಸಿದ್ಧವಾಗತ್ತೆ. ಅದಕ್ಕಾಗಿ ಪರಮಾತ್ಮನನ್ನು ಪದ್ಮಾಧಿರಾಜ ಎಂಬುದಾಗಿ ಚಿಂತನೆ ಮಾಡಿದ್ದಾರೆ. ಆ ಲಕ್ಷ್ಮೀದೇವಿಗೆ ಪದ್ಮ ಅಂತ ಕರೆಯುವುದಕ್ಕೆ ಕಾರಣ ಏನು ಅಂದರೆ, ಅವಳಿರೋದೇ ಪದ್ಮದಲ್ಲಿ, ಪದ್ಮಾಲಯ. ಸಾಮಾನ್ಯವಾಗಿ ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಇರ್ತಾರೆ, ಅವರವರ ಊರಿನ ಹೆಸರಿನಿಂದ ಅವರನ್ನು ಕರೆಯೋದು ಉಂಟು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇದು ಹೆಚ್ಚು ಪ್ರಸಿದ್ಧಿಯಲ್ಲಿದೆ. ಈ ಕಡೆಗೆಲ್ಲ ಹೆಸರು ಕೊಟ್ಟು ಹೇಳ್ತಾರೆ. ರಾಮ, ರಾಮರಾವ್, ಕೃಷ್ಣರಾವ್ ಅಂತ ಅವರನ್ನು ಹೇಳೋದು, ಅಥವಾ ರಾಮನ್, ಕೃಷ್ಣನ್
ಅಂತ ಹೇಳ್ತಾರೆ. ಆ ಕಡೆಗೆಲ್ಲ ಅವರವರ ಊರಿನ ಹೆಸರಿನಿಂದ ಕರೀತಾರೆ. ಚಿಕ್ಕ ಚಿಕ್ಕ ಹಳ್ಳಿಗಳಿರುತ್ತೆ, ಆ ಊರುಗಳ ಹೆಸರಲ್ಲಿ ಅವರನ್ನು ಗುರುತಿಸ್ತಾರೆ. ಯಾಕೆ ಅಂದರೆ ಅವರಲ್ಲಿರ್ತಾರೆ ಅಂತ. ಒಂದೇ ಹೆಸರು ಅನೇಕ ಜನರಿಗಿರ್ಬೋದು, ಊರಿನ ಹೆಸರು ಹೇಳಿ ಅವರ ಹೆಸರು ಹೇಳಿದರೆ ಆದಷ್ಟು ಅತಿ ಪ್ರಸಕ್ತಿ ಇರೋದಿಲ್ಲ ಅಂತ ಪ್ರಾಯ. ಹೀಗಾಗಿ ಮಹಾಲಕ್ಷ್ಮೀ ದೇವಿ ಎಲ್ಲಿ ವಾಸವಾಗಿದ್ದಾಳೆ ಅಂದರೆ ಪದ್ಮದಲ್ಲಿ ವಾಸವಾಗಿದ್ದಾಳೆ. ಆದ್ದರಿಂದ ಅವಳನ್ನು ಪದ್ಮ ಅಂತ. ಪರಮಾತ್ಮ ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ. ಲಕ್ಷ್ಮೀದೇವಿಯೂ ಅನಂತ ಗುಣಗಳಿಂದ ಪೂರ್ಣಳಾಗಿದ್ದಾಳೆ, ನಿರ್ದೋಷಳಾಗಿದ್ದಾಳೆ. ತಾರತಮ್ಯ ಇದೆ. ಅನಂತ ಅಂತ ಸಮಾನವಾದರೂ ಅನಂತ್ಯದಲ್ಲಿ ತಾರತಮ್ಯ ಇದೆ. ಪರಮಾತ್ಮನ ಅನಂತ ಗುಣಗಳು ಲಕ್ಷ್ಮೀದೇವಿಯಲ್ಲಿರುವ ಅನಂತ ಗುಣಗಳಿಗಿಂತಲೂ ಅನಂತಪಟ್ಟು ಹೆಚ್ಚು. ಆದರೆ ಅನಂತ ಗುಣಗಳು ಲಕ್ಷ್ಮೀದೇವಿಯಲ್ಲಿಯೂ ಇವೆ, ನಿರ್ದೋಷಳಾಗಿದ್ದಾಳೆ. ಅಪರಿಪೂರ್ಣತ್ವ, ಅಸ್ವಾತಂತ್ರ್ಯ ಮೊದಲಾದ ಕೆಲವು ದೋಷಗಳಿದ್ದರೂ ಕೂಡ ದುಃಖಾದಿ ದೋಷಗಳು ಸರ್ವಥಾ ಇಲ್ಲ. ನಿತ್ಯ ಮುಕ್ತಳು, ನಿರ್ವಿಕಾರಳು. ಆದ್ದರಿಂದ ಲಕ್ಷ್ಮೀದೇವಿ ನಿರ್ದೋಷಳು. ಅಂತಹ ಲಕ್ಷ್ಮೀದೇವಿಯನ್ನು ಪದ್ಮ ಅಂತ ಕರೆಯುವುದರ ಉದ್ದೇಶ, ಹೇಗೆ ಪದ್ಮದಲ್ಲಿ ಯಾವುದೇ ತರಹದ ನೀರಿನ ಸಂಪರ್ಕ ಆಗುವುದಿಲ್ಲ, ಕೆಸರಿನ ಮಧ್ಯದೊಳಗಿದ್ದರೂ ಪದ್ಮಕ್ಕೆ ಕೆಸರಿನ ಸಂಪರ್ಕ ಇಲ್ಲ, ಶುದ್ಧವಾಗಿರುತ್ತದೆ. ಹಾಗೆ ಲಕ್ಷ್ಮೀದೇವಿ ಜಗತ್ತಿನ ಮಧ್ಯದೊಳಗಿದ್ದಾಳೆ. ಎಲ್ಲ ಜೀವರಾಶಿಗಳಿಗೆ ರಕ್ಷಣೆ ಮಾಡುವುದಕ್ಕೆ ನಮ್ಮೆಲ್ಲರ ಮಧ್ಯದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ವ್ಯಾಪ್ತಳಾಗಿದ್ದಾಳೆ. ಆದರೆ ದೋಷ ಇಲ್ಲ. ಪದ್ಮ ಹೇಗೆ ಕೆಸರಿನ ಮಧ್ಯದಲ್ಲಿದ್ದರೂ ಕೆಸರಿನ ಸಂಪರ್ಕವಿಲ್ಲದಂತೆ ಶುದ್ಧ, ಹಾಗೆ ಲಕ್ಷ್ಮೀದೇವಿಯು ಜಗತ್ತಿನ ಮಧ್ಯದಲ್ಲಿದ್ದರೂ ಜಗತ್ತಿನ ದೋಷಗಳಿಂದ ಲಿಪ್ತಳಲ್ಲ ಅಂತ ತೋರಿಸುವುದಕ್ಕೆ ಅವಳಿರೋದು ಪದ್ಮದಲ್ಲಿರೋದು ಮಾತ್ರ ಅಲ್ಲ, ಅವಳ ಹೆಸರೇ ಪದ್ಮ ಅಂತ. ಅದೇನು ಸೂಚನೆ ಮಾಡುತ್ತೆ ಅಂದರೆ ಪದ್ಮದಂತೆ ನಿರ್ಲಿಪ್ತಳಾಗಿ, ನಿರ್ವಿಕಾರಳಾಗಿ, ನಿರ್ದೋಷಳಾಗಿದ್ದಾಳೆ ಅಂತ. ಅಂತಹ ಪದ್ಮ ಲಕ್ಷ್ಮೀದೇವಿ. ಇಂತಹ ನಿರ್ದೋಷಳಾದ ಗುಣಪೂರ್ಣಳಾದ ಲಕ್ಷ್ಮೀದೇವಿಗೂ ಕೂಡ ಅಧಿರಾಜನಾಗಿ ಪರಮಾತ್ಮ ಪ್ರೇರಕನಾಗಿದ್ದಾನೆ ಅಂತ ಆ ಭಗವಂತನ ಸರ್ವೋತ್ತಮತ್ವವನ್ನು ಈ ಪದ್ಮಾಧಿರಾಜೆ ಎಂಬ ಶಬ್ದದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಪದ್ಮಾಧಿರಾಜನಾದ ಸರ್ವೋತ್ತಮನಾಗಿರುವಂತಹ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಗ್ರಂಥಗಳನ್ನು ಅವನ ಸನ್ನಿಧಾನದಲ್ಲಿ ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಪ್ರಸಿದ್ಧವಾದದ್ದು ಈ ಶ್ರೀರಂಗ. ಅಂತಹ ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಗ್ರಂಥವನ್ನು ಮಾಡಿದ್ದಾರೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ರಘುವರಿಯ ತೀರ್ಥರಿಂದ ಉಪದೇಶ ಆಗಿದೆ. ರಘುವರಿಯ ತೀರ್ಥರು ಎಲ್ಲ ಪಾಠಗಳನ್ನು ತಾವು ಸ್ವತಃ ಹೇಳಿದ್ದಾರೆ, ಅನೇಕ ಗ್ರಂಥಗಳನ್ನು ಉಪದೇಶ ಮಾಡಿದ್ದಾರೆ. ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠವನ್ನು ಹೇಳುವ ಸಂದರ್ಭದಲ್ಲಿ ಅವರು ವೃಂದಾವನಸ್ಥರಾದದ್ದು ರಘುವರಿಯ ತೀರ್ಥರು ನವವೃಂದಾವನ ಗಡ್ಡೆಯಲ್ಲಿ. ಆ ಸಂದರ್ಭದಲ್ಲಿ ಮುಂದಿನ ಪಾಠವನ್ನು ಹೇಳುವುದಕ್ಕೆ ಆದ್ಯ ವರದರಾಜಾಚಾರ್ಯರಿಗೆ ಆದೇಶ ಮಾಡಿದರು. ಮುಂದೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ರಘುವರಿಯ ತೀರ್ಥ ಶ್ರೀಪಾದಂಗಳವರ ಕೇವಲ ಅನುಗ್ರಹ ಬಲದಿಂದ ಅವರಿಗೆ ಉಪದೇಶವನ್ನು ಸಾಕ್ಷಾತ್ತಾಗಿ ಮಾಡದೇ ಇದ್ದಂತಹ ವಿದ್ಯೆಯೂ ಕೂಡ ಸ್ವಯಂ ವ್ಯಕ್ತವಾಗಿದೆ. ಅದಕ್ಕೋಸ್ಕರ ಈ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ತಮಗೆ ಸ್ವಯಂ ವ್ಯಕ್ತವಾದಂತಹ, ಸ್ವಯಂ ವ್ಯಕ್ತ ಅಂದರೆ ಗುರುಗಳ ಅನುಗ್ರಹ ಇಲ್ಲದೆ ಎನ್ನುವ ಅಭಿಪ್ರಾಯದಲ್ಲ, ಗುರುಗಳ ಅನುಗ್ರಹದಿಂದ ಪ್ರತ್ಯಕ್ಷವಾಗಿ ಪಾಠವನ್ನು ಹೇಳದೇ ಇದ್ದ ಶ್ರೀಮನ್ಯಾಯ ಸುಧಾ ಗ್ರಂಥದ ಅನೇಕ ಭಾಗಗಳು ಕೂಡ ಅವರಿಗೆ ಸ್ವಯಂ ವ್ಯಕ್ತವಾಗಿ ಸ್ಫುರಣವಾದದ್ದರಿಂದ ಆ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲೇನೆ ತಮ್ಮ ಸ್ವಯಂ ವ್ಯಕ್ತ ವಿದ್ಯೆಯ ಆವಿಷ್ಕಾರವನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಕ್ಷೇತ್ರದಲ್ಲಿ ಅವರು ತಾವು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಎಂಬುದಾಗಿ ನಾವು ಚಿಂತನೆ ಮಾಡಬಹುದು. ಅಂತಹ ಈ ಒಂದು ಪವಿತ್ರವಾದ ಕ್ಷೇತ್ರದ ಜೀರ್ಣೋದ್ಧಾರ ಕೇವಲ ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ, ರಘುವರಿಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ನಮ್ಮ ಗುರುಗಳ ವಿಶೇಷವಾದ ಕೃಪಾ ಕಟಾಕ್ಷದಿಂದ ಎಲ್ಲ ಭಗವದ್ಭಕ್ತರು ಸೇರಿ ವಿಶೇಷವಾಗಿ ಶ್ರದ್ಧೆಯಿಂದ ಈ ಕಾರ್ಯವನ್ನು
ನೀವೆಲ್ಲ ಮಾಡಿದ್ದೀರಿ. ನಮ್ಮ ಗುರುಗಳಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರಲ್ಲಿ, ರಘುವರಿಯ ತೀರ್ಥರಲ್ಲಿ ಅಂತರ್ಯಾಮಿಯಾದ ಶ್ರೀಮಠ್ ಟೀಕಾಕೃತ್ಪಾದರಲ್ಲಿ, ಪದ್ಮನಾಭ ತೀರ್ಥಾದಿ ಸಮಸ್ತ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ರಂಗನಾಥಾಭಿನ್ನನಾದ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಆಯುರಾರೋಗ್ಯಾದಿಗಳನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ.